ಚುನಾವಣೆಯನ್ನ ಕಾಂಗ್ರೆಸ್ ಗೆದ್ದ ಬೆನ್ನಲ್ಲೇ ನಡೆದಿದೆ ಭರದ ಸಿದ್ಧತೆ. ಸಮಾವೇಶಗಳ ಜಾತ್ರೆನೆ ಮಾಡೋದಕ್ಕೆ ಕಾಯಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. 3 ಉಪಚುನಾವಣೆಯಲ್ಲಿ ಗೆದ್ದ ನಂತರ ಜೊತೆಗೆ ಸ್ಥಳೀಯ ಚುನಾವಣೆ ಕೂಡ ಇದೆ. ಸೊ ಅದಕ್ಕೀಗ ಅಭಿನಂದನಾ ಕೃತಜ್ಞ ಹೆಸರಲ್ಲಿ ಪ್ರಾಂತ್ಯವಾರು ಸಮಾವೇಶವನ್ನ ಕಾಂಗ್ರೆಸ್ ನಾಯಕರು ಹಮ್ಮಿಕೊಳ್ತಿದ್ದಾರೆ. ಹಳೆ ಮೈಸೂರು ಅಂದ್ರೆ ನೆನೆ ಹಾಸನ ಆಯ್ತು, ಈಗ ಉತ್ತರ ಕರ್ನಾಟಕದಲ್ಲಿ ಕೈ ಕಹಳೆಯನ್ನ ಮೊಳಗಿಸೋದಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಹೈ ವೋಲ್ಟೇಜ್ ಸಭೆಯಲ್ಲಿ ಸ್ಥಳೀಯ ಚುನಾವಣೆಗೆ ಕಾರ್ಯಸೂತ್ರವನ್ನ ಎಣಿತಾ ಇದ್ದಾರೆ ಕಾಂಗ್ರೆಸ್ ಕಲಿಗಳು. ನೆನೆ ಸ್ವಾಭಿಮಾನಿ ಜನಕಲ್ಯಾಣ ಅನ್ನೋ ಹೆಸರಲ್ಲಿ ಹಾಸನದಲ್ಲಿ ಬೊಬ್ಬೆರೆದ್ರು ಕಾಂಗ್ರೆಸ್ನ ಜೋಡೆತ್ತುಗಳು. ಈಗ ಉತ್ತರ ಕರ್ನಾಟಕದಲ್ಲಿ ಶಂಕನಾದಕ್ಕೆ ಸಿದ್ಧವಾಗ್ತಿದ್ದು ಇವತ್ತು ಸಚಿವ ಸಂಪುಟ ಸಭೆ ನಡೆಯುತ್ತೆ. ಅದಾದ ಬಳಿಕ ಡೇಟ್ ಫಿಕ್ಸ್ ಮಾಡ್ತಾರೆ. ಕುರ್ಚಿ ವಿಚಾರವನ್ನ ಸೈಡಿಗಿಟ್ಟು ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಮೊದಲ ಭಾಗವಾಗಿ ನೆನೆ ದಳಕೋಟೆಯಲ್ಲಿ ಜೋಡೆತ್ತುಗಳ ಅಬ್ಬರ ಜೋರಾಗಿ ನಡೆದಿತ್ತು. ಇನ್ನು ಉತ್ತರ ಕರ್ನಾಟಕದಲ್ಲಿ ಈಗ 2ನೇ ಹಂತದಲ್ಲಿ ಸಮಾವೇಶಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದು ಸ್ಥಳೀಯ ಚುನಾವಣೆಗೆ ಭರದ ಸಿದ್ಧತೆ. ಬೈ ಎಲೆಕ್ಷನ್ ಗೆದ್ದ ನಂತರ ಎಲ್ಲೋ ಹುಮ್ಮಸ್ಸು ಡಬಲ್ ಆಗಿದೆ ಕಾಂಗ್ರೆಸ್ನಲ್ಲಿ. ಕುರ್ಚಿ ಗುದ್ದಾಟ, ಅಧಿಕಾರ ಆಸೆ ಇವೆಲ್ಲವನ್ನ ಬದಿಗಿಟ್ಟು ಕೃತಜ್ಞತೆ ಅಭಿನಂದನಾ ಹೆಸರಲ್ಲಿ ಪ್ರಾಂತ್ಯವಾರು ಸಮಾವೇಶವನ್ನ ಕಾಂಗ್ರೆಸ್ ಮಾಡ್ತಾ ಇದ್ದು ನೆನೆ ಹಳೆ ಮೈಸೂರಾಯ್ತು, ಈಗ ಉತ್ತರ ಕರ್ನಾಟಕದತ್ತ ಕಹಳೆಯನ್ನ ಮೊಳಗಿಸೋದಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸಚಿವ ಸಂಪುಟ ಸಭೆಯಲ್ಲಿ ಲೋಕಲ್ ಲಡಾಯಿಗೆ ಸಿಎಂ ಕರೆ ಕೊಟ್ಟಿದ್ದು. ಕುರ್ಚಿ ವಿಚಾರ ಸೈಡ್ಗಿಟ್ಟು ಸಿಎಂ ಬೆನ್ನಲ್ಲೇ ನಿಂತ ಕನಕಪುರ ಬಂಡೆ ಮೊದಲ ಭಾಗವಾಗಿ ನೆನೆ ದಳಕೋಟೆಯಲ್ಲಿ ಅಬ್ಬರಿಸಿದ್ದಾರೆ ದಳಪತಿಗಳು. ಕುರ್ಚಿ ಕಾಳಗ ಗುದ್ದಾಟ ಇದ್ಯಾವುದು ಕೂಡ ಬೇಡ ಅಂತ ಅಭಿನಂದನಾ ಕೃತಜ್ಞತಾ ಹೆಸರಲ್ಲಿ ಪ್ರಾಂತ್ಯವಾರು ಪಾಂಚಜನ್ಯ. ಕುರ್ಚಿ ವಿಚಾರವನ್ನ ಸೈಡಿನಲ್ಲಿಟ್ಟು ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಒಗ್ಗಟ್ಟಾಗಿ ಹೋಗಬೇಕು, ಒಗ್ಗಟ್ಟಾಗೆ ಪ್ರಚಾರದಲ್ಲಿ ಕೈಗೊಳ್ಬೇಕು. ಈಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್, ಹಾಗೆ ಬಿಬಿಎಂಪಿ ಎಲೆಕ್ಷನ್, ಸೊ ಈ ಸ್ಥಳೀಯ ಮಟ್ಟದ ಚುನಾವಣೆಗೆಲ್ಲ ಭರದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದು ಈ ಒಂದು ಸಮಾವೇಶ ಏನಿದೆ ಅದು ಮುಂದಿನ 2028ಕ್ಕೂ ಕೂಡ ನಾಂದಿ ಆಗ್ಬೇಕು ಅಂತಲೇ ಅವರು ರಣಕಹಳೆನ ಮುಳುಗಿಸ್ತಾ ಇರೋದು. ನೆನ್ನೆ ದೇವೇಗೌಡರ ತವರಿನಲ್ಲಿ ಕೂಡ ಅಬ್ಬರಿಸಿ ಬೊಬ್ಬೆರೆದಿದ್ರು ಸಿಎಂ ಡಿಸಿಎಂ ಸಚಿವರು. ಸಂಡೂರಿನಲ್ಲಿ ಮಾತ್ರ ನಮ್ಮ ಪಕ್ಷದವರು ಗೆದ್ದಿದ್ದದ್ದು. ಅಲ್ಲಿ ತುಕಾರಾಮ್ ಗೆದ್ದಿದ್ರು. ಅವರನ್ನ ಲೋಕಸಭೆಗೆ ನಿಲ್ಲಿಸಿದ ಮೇಲೆ ಅವರ ಹೆಂಡತಿಯನ್ನ ನಿಲ್ಲಿಸಿ ಅಲ್ಲಿ ಗೆಲ್ಲಿಸ್ತು. ಆದರೆ ಶಿಗ್ಗಾವಿನಲ್ಲಿ ಚನ್ನಪಟ್ಟಣದಲ್ಲಿ ನಾವು ಗೆದ್ದಿರಲಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಗೆದ್ದಿರಲಿಲ್ಲ. ಚನ್ನಪಟ್ಟಣದಲ್ಲಿ ಈ ಜಿಲ್ಲೆಗೆ ಸೇರಿದಂತ ಮಹಾನಾಯಕ ಅವರ ಮೊಮ್ಮಗ ನಿಖಿಲ್ ಕುಮಾರ್ ಸ್ಪರ್ಧೆ ಮಾಡಿದ್ರು. ಸಭಾ ಸದಸ್ಯರಿಗೂ ಹೇಳ್ತೀನಿ, ನೀವೆಲ್ಲರೂ ಸೇರಿ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ. ದೇವೇಗೌಡರು ಯಾವತ್ತೂ ಕೂಡ ಯಾರನ್ನು ಬೆಳೆಸಲಿಕ್ಕೆ ಇಷ್ಟಪಡಲ್ಲ. ಬೇರೆಯವರು ಇರಲಿ, ಒಕ್ಕಲಿಗರನ್ನೇ ಬೆಳೆಸಕ್ಕೆ ಇಷ್ಟಪಡಲ್ಲ. ಚಂದ್ರೇಗೌಡನ್ ಬೆಳೆಸಿದ್ರ, ಪುಟ್ಟಸ್ವಾಮಿಗೌಡನ್ ಬೆಳೆಸಿದ್ರ, ಜೊತೆ ಇರ್ತದೆ ಅಂತ ಹೇಳಿದ್ದೇನೆ. ಈಗೂ ಇರ್ತೀನಿ, ನಾಳೆನೂ ಇರ್ತೀನಿ, ಸಾಯೋವರೆಗೂ ಇರ್ತೀನಿ. ಡಿ ಕೆ ಶಿವಕುಮಾರ್ ಕಮದಲ್ಲಿ ಇಟ್ಕೊಳ್ಳಿ ನೀವು. ಇದು ಈ ಕನಕಪುರದ ಬಂಡೆಯ ಇತಿಹಾಸ. ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ
ಒಟ್ಟಾರೆ ಕೈ ಸಿಂಹಾಸನದ ಕಹಳೆ ಜೋರಾಗಿ ಮೊಳಗ್ತಾ ಇದೆ. ನಿನ್ನೆ ಹಾಸನದಲ್ಲಿ ಅಬ್ಬರಿಸಿ ಬೊಬ್ಬೆರೆದಿದ್ದು ಬರೀ ಕುಟುಂಬ ರಾಜಕಾರಣಕ್ಕಷ್ಟೇ ಸಿದ್ಧ ಹಾಸನ ಅಂತ ಹೇಳ್ತಾ ಉತ್ತರ ಕರ್ನಾಟಕದಲ್ಲಿ ಈಗ ನೆಕ್ಸ್ಟ್ ಸ್ಟೆಪ್ಗೆ ಮುಂದಾಗ್ತಾ ಇದ್ದು ಗರ್ಜನೆಯನ್ನ ಮೊಳಗಿಸೋದಿಕ್ಕೆ ಪ್ಲಾನ್ ಅನ್ನ ಸಿದ್ಧ ಮಾಡ್ಕೊಳ್ತಾ ಇದೆ. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕದಲ್ಲಿ ಸಮಾವೇಶಗಳ ಸಮರಕ್ಕೆ ಅಣಿಯಾಗ್ತಾ ಇದೆ ಕಾಂಗ್ರೆಸ್. ಕೃತಜ್ಞತಾ ನೆಪದಲ್ಲಿ ಬೈ ಎಲೆಕ್ಷನ್ ಕ್ಷೇತ್ರಗಳಲ್ಲೇ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ ಕಾಂಗ್ರೆಸ್. ಶಿಗಾವಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಕ್ಷೇತ್ರದಲ್ಲಿ ಸಮಾವೇಶವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಡಿಸೆಂಬರ್ 8ರಂದು ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಬಲ ಪ್ರದರ್ಶನವನ್ನ ಮಾಡಲಿದೆ. ಅಂದ್ರೆ ಭಾನುವಾರ ಸಮಾವೇಶದ ಮೂಲಕ ಪಕ್ಷ ಸಂಘಟನೆಗೆ ಜೊತೆಗೆ ಗ್ಯಾರಂಟಿಯ ಪ್ರಚಾರಕ್ಕೆ ಅಣಿಯಾಗ್ತಾ ಇದೆ ಕಾಂಗ್ರೆಸ್. ಉತ್ತರ ಕರ್ನಾಟಕದಲ್ಲಿ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಈ ಭಾಗದಲ್ಲಿ ಈಗ ಸಮಾವೇಶಗಳ ಜಾತ್ರೆಯನ್ನ ಮಾಡೋದಿಕ್ಕೆ ಸಿದ್ಧತೆಯನ್ನ ಈಗ ಬರದಲ್ಲಿ ನಡೆಸ್ತಾ ಇದೆ ಆಡಳಿತ ಪಕ್ಷ. ನೆನ್ನೆ ದಳಪತಿಗಳಿಗೆ ಟಕ್ಕರ್ ಕೊಟ್ಟಂತೆ ಈಗ ಮೈತ್ರಿಗೆ ಟಕ್ಕರ್ ಕೊಟ್ಟು ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ಪಣ ತೊಟ್ಟಿದೆ. ಸೊ ಅಂತ್ಯ ಎಲ್ಲಾ ಭಾಗಗಳಲ್ಲೂ ಅಬ್ಬರಿಸೋದಿಕ್ಕೆ ಸಮಾವೇಶಗಳ ಮೂಲಕ ಜಾತ್ರೆಯನ್ನ ನಡೆಸುವ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಕಲಿಗಳು. ಮೊದಲ ಭಾಗವಾಗಿ ನಿನ್ನೆ ಹಾಸನದಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು. ಇದು ಸಿದ್ದರಾಮೋತ್ಸವ 2.0 ಅನ್ನೋ ತರ ಜಾತ್ರೆ ಮಾಡಬೇಕು ಅಂತ ಅನ್ಕೊಂಡು ಹಾಗೆ ಸಮಾವೇಶ ಕೂಡ ಮಾಡಿದ್ದು. ಈಗ ಅಲ್ಲಿ ಯಶಸ್ವಿ ಆಗಿದ್ದೀವಿ. ಸೊ ಉತ್ತರ ಕರ್ನಾಟಕ ಭಾಗಕ್ಕೆ ಲಗ್ಗೆ ಇಡಬೇಕು. ಮೊದಲ ಭಾಗವಾಗಿ ನೆನೆ ದಳಕೋಟೆಯಲ್ಲಿ ಜೋಡೆತ್ತುಗಳ ಅಬ್ಬರ. ಸ್ಥಳೀಯ ಚುನಾವಣೆಗೆ ಕಾಂಗ್ರೆಸ್ನಲ್ಲಿ ಬರದ ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಅದೇ ಶಿಗ್ಗಾವಿ ಸಂಡೂರ್ನಲ್ಲಿ ಗೆದ್ದ ಕ್ಷೇತ್ರಗಳಲ್ಲೇ ಸಮಾವೇಶಗಳ ಜಾತ್ರೆಯನ್ನ ಮಾಡುವುದಕ್ಕೆ ಮುಂದಾಗಿವೆ ಜೋಡೆತ್ತುಗಳು. ಇವತ್ತೊಂದು ಸಂಪುಟ ಸಭೆ ನಡೆಯುತ್ತೆ ವಿಧಾನಸೌಧದಲ್ಲಿ. ಸಂಪುಟ ಸಭೆಯ ಬಳಿಕ ಈ ರೂಪುರೇಷೆಗಳನ್ನ ಸಿದ್ಧ ಮಾಡಿಕೊಳ್ಳಲಾಗತ್ತೆ ಅಂತ. ಜೊತೆಗೆ ಈ ಕುರ್ಚಿ ವಿಚಾರವನ್ನು ಕೂಡ ಈಗ ತಣ್ಣಗಾಗಿಸಿ ಎಲ್ಲೋ ಪಕ್ಷ ಸಂಘಟನೆ ಗೆಲುವಿಗಾಗಿ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು ಪಣ ತೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅದರ ಮೊದಲ ಭಾಗನೇ ಯಶಸ್ವಿಯಾಗಿ ಹಾಸನದಲ್ಲಿ ಇಬ್ರು ಕೂಡ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಹೇಗಿರುತ್ತೆ ತಯಾರಿ, ಏನು ಎತ್ತ ಅಂತ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ಬಸವರಾಜ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಎಲ್ಲೋ ಕಾಂಗ್ರೆಸ್ ಸ್ಥಳೀಯ ಚುನಾವಣೆಗೊಂದು ಬರದ ಸಿದ್ಧತೆಯನ್ನ ನಡೆಸ್ತಾ ಇದೆ. ಅದರ ಮೊದಲ ಭಾಗವಾಗಿ ಈಗ ಹಾಸನದಲ್ಲಿ ಶಕ್ತಿ ಪ್ರದರ್ಶನವನ್ನ ಮಾಡಿ ನಮ್ಮ ಬಲ ಎಷ್ಟಿದೆ ಅನ್ನೋದನ್ನ ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ಉತ್ತರ ಕರ್ನಾಟಕ ಅಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ ಅಂತ. ಸೊ ಯಾವ ತರ ಇದೆ ಪ್ಲಾನ್, ಏನ್ ಸಿಗ್ತಿದೆ ಅಪ್ಡೇಟ್ಸ್? ಪವಿತ್ರ, ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರು ಈಗಾಗಲೇ ಲೋಕಸಭಾ ಚುನಾವಣೆ ಮತ್ತೆ ಉಪ ಚುನಾವಣೆಗಳು ಕೂಡ ಎದುರಿಸಿದ್ದಾರೆ. ಅದರಲ್ಲಿ ಅವರ ನಿರೀಕ್ಷೆಗೂ ಮೀರಿ ಕೂಡ ಫಲಿತಾಂಶವನ್ನ ಕಂಡಿದ್ದಾರೆ. ಅದೇ ಉತ್ಸಾಹದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗೂ ಕೂಡ ಅದೇ ರೀತಿ ಒಂದು ಸಿದ್ಧತೆಯನ್ನ ನಡೆಸಿ ಒಂದಿಷ್ಟು ತಂತ್ರಗಾರಿಕೆ ಹೂಡಿ ಅಲ್ಲಿ ಕೂಡ ಒಂದು ನಮ್ಮ ನಿರೀಕ್ಷೆ ಮೀರಿ ಕೂಡ ಫಲಿತಾಂಶ ಬರಬೇಕು ಅನ್ನುವಂತ ಒಂದಿಷ್ಟು ಪ್ಲಾನ್ಗಳನ್ನ
ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿಕೊಂಡಿರ್ತಕ್ಕಂಥದ್ದು. ಅದರಂತೆ ನಿನ್ನೆ ಹಾಸನದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ರು. ಅದರಲ್ಲಿ ಪ್ರಮುಖವಾಗಿ ಏನು ಮಾಜಿ ಪ್ರಧಾನಿ ದೇವೇಗೌಡರ ಒಂದು ಭದ್ರಕೋಟೆ ಆಗಿರ್ತಕ್ಕಂಥ ಹಾಸನ ಜಿಲ್ಲೆಯಲ್ಲೇ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಕೂಡ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಏನು ಸಿಎಂ ಸಿದ್ದರಾಮಯ್ಯವರು, DCM DK ಶಿವಕುಮಾರ್ ಅವರು ಏನು ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗೆ ಒಂದು ಕರೆಯನ್ನ ಕೊಟ್ಟರು. ಒಂದ್ ಕಡೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಿ ಅನ್ನುವಂತ ರೀತಿಯಲ್ಲಿ ಕೂಡ DCM DK ಶಿವಕುಮಾರ್ ಅವರು ಕಾರ್ಯಕ್ರಮದಲ್ಲಿ ಹೇಳಿದ್ರು. ಇನ್ನು ಪ್ರಮುಖವಾಗಿ ಇದೇ ರೀತಿಯಲ್ಲಿ ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗೆ ಕೂಡ ಸಾಕಷ್ಟು ರಣತಂತ್ರ ಹೂಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಇದೇ ತರ ಒಂದಿಷ್ಟು ಉಪಚುನಾವಣೆ ಏನು ಗೆಲುವನ್ನು ಸಾಧಿಸಿದ್ದಾರೆ ಅದರಲ್ಲಿ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಕೂಡ ಮುಂದಾಗುವಂತ ಎಲ್ಲ ತಂತ್ರಗಾರಿಕೆ ಹೂಡ್ತಾ ಇದ್ದಾರೆ. ಒಂದ್ ಕಡೆ ಸಂಡೂರು ವಿಧಾನಸಭಾ ಕ್ಷೇತ್ರ, ಇನ್ನೊಂದ್ ಕಡೆ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ, ಇನ್ನೊಂದ್ ಕಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಈ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಗೆಲುವನ್ನು ಸಾಧಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅದೇ ರೀತಿಯಲ್ಲಿ ಈ ಒಂದು ಗೆಲುವಿನ ಕಾರಣ ಆಗಿರ್ತಕ್ಕಂಥ ಒಂದು ಕಾರ್ಯಕರ್ತರಿಗೆ, ಅಲ್ಲಿರ್ತಕ್ಕಂಥ ಮತದಾರರಿಗೆ ಕೃತಜ್ಞತಾ ಸಮಾವೇಶ ಮಾಡುವ ಮುಖಾಂತರ ಅದರ ಹೆಸರಿನ ಅಡಿಯಲ್ಲಿ ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗೆ ಒಂದಿಷ್ಟು ತಂತ್ರಗಾರಿಕೆ ಹೂಡುವಂಥದ್ದು ಮತ್ತೆ ಜನರನ್ನ ಸೆಳೆಯುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಈಗಾಗಲೇ ಡಿಸೆಂಬರ್ 8ನೇ ತಾರೀಕಂದು ಸಂಡೂರು ಮತ್ತೆ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಒಂದು ಕೃತಜ್ಞತಾ ಸಮಾವೇಶ ಮಾಡಬೇಕು ಅನ್ನುವಂತ ಒಂದಿಷ್ಟು ಸಿದ್ಧತೆ, ಅಬ್ಬರದ ಒಂದು ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವರು, DCM DK ಶಿವಕುಮಾರ್ ಮತ್ತೆ ಆ ಭಾಗದ ಶಾಸಕರು, ಸಚಿವರು ಕೂಡ ಭಾಗವಹಿಸುವ ಮುಖಾಂತರ ಮುಂಬರ್ತಕ್ಕಂಥ ಸ್ಥಳೀಯ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಈಗಿನಿಂದಲೇ ಒಂದಿಷ್ಟು ತಂತ್ರಗಾರಿಕೆ ಹೂಡ್ಲಿಕ್ಕೆ ಒಂದಿಷ್ಟು ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಪವಿತ್ರ. ಎಸ್ ಬಸವರಾಜ್, ಈಗಾಗಲೇ ನಾವು ಹೇಳ್ದಂಗೆ ಹಾಸನದಲ್ಲಿ ಅದರಲ್ಲೂ ದೇವೇಗೌಡರ ಒಂದು ಭದ್ರಕೋಟೆ ಮುಂದಿನ ಸ್ಥಳೀಯ ಚುನಾವಣೆಯಲ್ಲೂ ಕೂಡ ನಾವು ತೆಗೆದುಕೊಳ್ತೀವಿ ಅನ್ನೋ ಒಂದು ಸಂದೇಶವನ್ನ ಕೊಟ್ಟು ಬಂದಿದ್ದಾರೆ. ಇತ್ತ ಉತ್ತರ ಕರ್ನಾಟಕದಲ್ಲಿ ನೀವೇ ಹೇಳ್ದಂಗೆ ಶಿಗ್ಗಾವಿ, ಸಂಡೂರಿನಲ್ಲಿ ಇದೇ ಭಾನುವಾರ ಸಮಾವೇಶಕ್ಕೆ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಈಗ ಜನ ವಿಧಾನಸಭೆಯಲ್ಲೂ ಕೂಡ ಕೈ ಹಿಡಿದ್ರು, ಈಗ ಉಪಚುನಾವಣೆಯಲ್ಲೂ ಕೂಡ ಕೈ ಹಿಡಿದ್ರು. ಗ್ಯಾರಂಟಿ ಅದು ಅಷ್ಟೊಂದು ಎಫೆಕ್ಟ್ ಆಗಿದೆಯೋ ಇಲ್ವೋ, ಬಟ್ ಗ್ಯಾರಂಟಿಗಂತೂ ಜನ ಮನ್ನಣೆ ಹಾಕಿದ್ದಾರೆ ಅಂತ ಇನ್ನಷ್ಟು ಗ್ಯಾರಂಟಿಯನ್ನ ಪ್ರಚಾರ ಮಾಡಿ ಮುಂದಿನ ಸ್ಥಳೀಯ ಚುನಾವಣೆಗೆ ಎಲ್ಲೋ ಒಂದು ಮುದ್ರೆ ಹಾಕೋದಕ್ಕೆ ತಯಾರಾದ್ರು ಹಾಗಾದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತ. ಅದು ಬಿಜೆಪಿ ಭದ್ರಕೋಟೆ, ಉತ್ತರ ಕರ್ನಾಟಕನೂ ಒಂಥರ. ಖಂಡಿತ ಪವಿತ್ರ. ಯಾಕಂತಂದ್ರೆ ಈ 3 ಉಪಚುನಾವಣೆಗಳಲ್ಲಿ ನೋಡ್ತಾ ಹೋದ್ರೆ ಅವರು ನಿರೀಕ್ಷೆ ಮಾಡಲಾದಂತ ಫಲಿತಾಂಶ ಕೂಡ ಬಂದಿರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ JDS ನ ಭದ್ರಕೋಟೆ ಆಗಿರ್ತಕ್ಕಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಇತ್ತ ಬಿಜೆಪಿಯ ಒಂದು ಭದ್ರಕೋಟೆ ಆಗಿರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗದಲ್ಲಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ CM ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಪುತ್ರನನ್ನು ಕೂಡ ಸೋಲಿಸಿರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಒಂದಿಷ್ಟು ಗ್ಯಾರಂಟಿಗಳು ವರ್ಕೌಟ್ ಆಗಿದಾವೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಫಲಿತಾಂಶ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ದೊಡ್ಡ ಮಟ್ಟಿಗೆ ಎಲ್ಲ ಮಹಿಳಾ ಮತದಾರ ಆಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರನ್ನು ಕೂಡ ಸೆಳೆಯುವಂತ ಪ್ರಯತ್ನಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥದ್ದು, 5 ಗ್ಯಾರಂಟಿಗಳ ಒಂದಿಷ್ಟು ಫಲಿತಾಂಶವೇ ಜನರು ನಮ್ಮನ್ನ ಕೈ ಹಿಡಿದಿದ್ದಾರೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ನಾಯಕರು ಇರುವಂತದ್ದು. ಹಾಗಾಗಿ ಈಗ ಮುಂಬರ್ತಕ್ಕಂಥ ಸ್ಥಳೀಯ ಮಟ್ಟದ ಚುನಾವಣೆಗೆ ಕೂಡ ಇದೇ ರೀತಿಯಲ್ಲಿ ಗ್ಯಾರಂಟಿಗಳು, ಇನ್ನೂ ಕೂಡ ಗ್ಯಾರಂಟಿಗಳ ಸಂಬಂಧಪಟ್ಟಂತ ವಿಚಾರವಾಗಿ ರಾಜ್ಯದ ಹಲವು ಭಾಗಗಳಲ್ಲಿ ಕೂಡ ಇನ್ನೂ ಕೂಡ ಜನರಿಗೆ ಅಷ್ಟೊಂದು ತಿಳಿತಾ ಇಲ್ಲ ಅನ್ನುವಂತ ಒಂದು ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರ ಆಲೋಚನೆ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲೇ ಈ ರೀತಿಯಾಗಿರ್ತಕ್ಕಂಥ ಸಮಾವೇಶಗಳನ್ನ ಮಾಡುವ ಮುಖಾಂತರ 5 ಗ್ಯಾರಂಟಿಗಳ ಅವುಗಳ ಅನುಷ್ಠಾನ ಆಗಿರ್ಬೋದು, ಅವುಗಳಿಗೆ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಅದರಿಂದ ಎಷ್ಟು ಲಾಭ ಆಗ್ತಾ ಇದೆ, ಯಾರಿಗೆಲ್ಲ ಯಾವ ರೀತಿಯಾಗಿ ಲಾಭ ಆಗ್ತಾ ಇದೆ ಅನ್ನುವಂಥದ್ದನ್ನ ಜನರಿಗೆ ತಿಳಿಸುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆ 5 ಗ್ಯಾರಂಟಿಗಳನ್ನ ಸಮರ್ಪಕವಾಗಿ ನಾವು ಪ್ರಚಾರವನ್ನ ಮಾಡಬೇಕು. ಯಾವ ರೀತಿಯಾಗಿ ನಾವು ಅನುಷ್ಠಾನ ಮಾಡಿದ್ದೇವೆ ಅದೇ ರೀತಿಯಾಗಿ ಅದರ ವೈಫಲ್ಯಗಳು ಆಗ್ಲಾರ್ದಂತೆ ನಾವು ನೋಡ್ಕೊಳ್ಬೇಕು. ಅದರಿಂದ ಜನರು ಕೂಡ ತೃಪ್ತಿ ಪಡೆದುಕೊಳ್ಬೇಕು. ಮುಂದೆಯೂ ಕೂಡ ಕಾಂಗ್ರೆಸ್ ಪಕ್ಷದತ್ತೆ ಒಲವು ತೋರಬೇಕು ಅನ್ನುವಂತ ಒಂದಿಷ್ಟು ತಂತ್ರಗಾರಿಕೆಯನ್ನು ಹೂಡ್ತಾ ಇದ್ದಾರೆ. ಅದರ ಭಾಗವಾಗಿ ಹಾಸನ ಭಾಗದಲ್ಲಿ JDS ನ ಭದ್ರಕೋಟೆ ಆಗಿರ್ತಕ್ಕಂಥ ಆ ಒಂದು ಜಿಲ್ಲೆಯಲ್ಲೇ ದೊಡ್ಡ ಮಟ್ಟದ ಸಮಾವೇಶ ಮಾಡಿ 5 ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ರು. ಮತ್ತೆ ಕಾಂಗ್ರೆಸ್ ಸರ್ಕಾರ ಮಾಡತಕ್ಕಂಥ ಸಾಧನೆಗಳು, ಯೋಜನೆಗಳ ಸಂಬಂಧಪಟ್ಟಂತ ವಿಚಾರಗಳನ್ನು ಕೂಡ ಅಲ್ಲಿ ಜನರ ಮುಂದೆ ಹಂಚಿಕೊಂಡ್ರು. ಮತ್ತೆ ವಿಪಕ್ಷಗಳ ನಾಯಕರು ಯಾವ ರೀತಿ ಮಾತನಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಇವೆಲ್ಲವನ್ನು ಕೂಡ ಈಗ ಬೇರೆ ಬೇರೆ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಏನು ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಈ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಈಗ ಮೊದಲ ಭಾಗವಾಗಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದಾರೆ ಅದೇ ರೀತಿಯಲ್ಲಿ ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಕೂಡ ಅದು ಬಿಜೆಪಿ ಭದ್ರಕೋಟೆ ಆದ್ರೂ ಸಹಿತ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಹಾಗೆ ನಾವು ತಂತ್ರಗಾರಿಕೆ ಹೂಡಬೇಕು, ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳನ್ನ ಈಗಿನಿಂದಲೇ ಆರಂಭಿಸಬೇಕು ಅನ್ನುವಂತ ಒಂದಿಷ್ಟು ಸಲಹೆ ಮತ್ತೆ ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯವರು, DCM DK ಶಿವಕುಮಾರ್ ಅವರು ಕಾರ್ಯಕರ್ತರಿಗೆ, ಪಕ್ಷದ ಮುಖಂಡರಿಗೆ ನೀಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಉಪಚುನಾವಣೆ ಸಂದರ್ಭದಲ್ಲಿ ಕೂಡ ಉಪಚುನಾವಣೆ ಘೋಷಣೆ ಆಗೋಕ್ಕಿಂತ ಮುಂಚಿತವಾಗಿ 3 ತಿಂಗಳ ಹಿಂದೆ ಅವರು ಅಭ್ಯರ್ಥಿಗಳ ಘೋಷಣೆ ಆಗಿರ್ಬೋದು, ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ